ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಬೇನಾಮಿ ಹೆಸರಲ್ಲಿ ಹಂಚಿದ್ದ 48 ನಿವೇಶನ ವಾಪಸ್. ಇದು ರಿಪಬ್ಲಿಕನ್ ಸರಣಿ ವರದಿಯ ಇಂಪ್ಯಾಕ್ಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಆಂತರಿಕ ಸಂಘರ್ಷ, ಜನಕಲ್ಯಾಣ ಹೆಸರಲ್ಲಿ ಸಮಾವೇಶ, ಡಿಕೆಶಿ ಹೈಜಾಕ್ಗೆ ಸಿದ್ದು ಬಣ ಆಕ್ರೋಶ. ದರ್ಶನ್ ಟೀಮ್ಗೆ ಶುಭ ತರಲಿದೆಯಾ? ಶುಕ್ರವಾರ ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣೆ ಸಾಧ್ಯತೆ. ಆಪರೇಷನ್ಗೆ ಫಿಕ್ಸ್ ಆಯ್ತಾ ಮುಹೂರ್ತ? ನೋವಿಗೆ ನಿರಂತರ ಫಿಸಿಯೋಥೆರಪಿ ಆಗ್ತಾ ಇದೆ. ನಿರಂತರ ಚಿಕಿತ್ಸೆಯಿಂದ ತೆಳ್ಳಗಾದ್ರ ನಟ ದರ್ಶನ್. 1 ತಿಂಗಳಲ್ಲಿ ದರ್ಶನ್ ತೂಕದಲ್ಲಿ 4 ಕೆಜಿ ಇಳಿಕೆಯಾಗಿದೆಯಂತೆ. ದರ್ಶನ್ ಮಧ್ಯಂತರ ಅವಧಿ 8 ದಿನದಲ್ಲಿ ಅಂತ್ಯ ಆಗುತ್ತೆ. 1 ವಾರದ ಒಳಗಡೆ ಸರ್ಜರಿ ಮಾಡಲೇಬೇಕಾದಂತ ಅನಿವಾರ್ಯತೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು 8 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಮಧ್ಯಂತರದ ಬೇಲ್ ಪಡೆದುಕೊಂಡು ನಟ ದರ್ಶನ್ ಆಚೆ ಇದ್ದಾರಲ್ಲ, ಅದರ ಅವಧಿ ಇನ್ನು 8 ದಿನಕ್ಕೆ ಮುಕ್ತಾಯ ಆಗುತ್ತೆ. ಅಷ್ಟರಲ್ಲೇ ಆಪರೇಷನ್ ಆಗಬೇಕು. ಆಪರೇಷನ್ ಆದರೆ ರೆಸ್ಟ್ ನೆಪದಲ್ಲಿ ಮಧ್ಯಂತರ ಬೇಲ್ ಅವಧಿಯನ್ನ ವಿಸ್ತರಣೆ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ಗಳು ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ 4 ಕೆಜಿ ಸಣ್ಣ ಆಗಿದ್ದಾರಂತೆ. ನಿರಂತರ ಬೆನ್ನು ನೋವು, ಓಡಾಡಕ್ಕಾಗ್ತಾ ಇರಲಿಲ್ಲ, ಕಷ್ಟ ಬೀಳ್ತಾ ಇದ್ರು. ಬಳ್ಳಾರಿ ಜೈಲಲ್ಲಿ ಅವರು ಆಚೆ ಬಂದಾಗೆಲ್ಲ ಅವರ ಅಭಿಮಾನಿಗಳನ್ನ ನೋಡಿ ಬೇಸರ ವ್ಯಕ್ತಪಡಿಸಿದ್ದು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, 4 ಕೆಜಿ ಸಣ್ಣ, ಮತ್ತೊಂದು ಕಡೆ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಕ್ಕೆ 8 ದಿನ ಮಾತ್ರ ಬಾಕಿ. ಇಷ್ಟರಲ್ಲೇ ಆಪರೇಷನ್ ಆಗ್ಬಿಡುತ್ತಾ ನಟ ದರ್ಶನ್ಗೆ? ಶ್ರುತಿ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ತನಕ ಫಿಸಿಯೋಥೆರಪಿಯಲ್ಲಿ ಕಾಲ ತಳ್ಳಿದ್ರು. ಮತ್ತೊಂದ್ ಕಡೆ ಬಿಜಿಎಸ್ ಆಸ್ಪತ್ರೆ ಮೂಲಗಳಿಂದ ನಮಗೆ ಸಿಕ್ಕಂತ ಮಾಹಿತಿ ಏನು ಅಂತ ಹೇಳಿದ್ರೆ, ದರ್ಶನ್ ಅವ್ರಿಗೆ ನಿಜವಾಗಿ ಸರ್ಜರಿ ಬೇಡ, ಫಿಸಿಯೋಥೆರಪಿಯಲ್ಲೇ ಆಲ್ಮೋಸ್ಟ್ ಅವರ ನೋವೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿ. ಆದ್ರೆ ಈಗ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ವಾಪಸ್ ಅವರ ಅವಧಿ, ಜಾಮೀನು ಅವಧಿ ಮುಗಿಯುತ್ತೆ, ಮತ್ತೆ ವಾಪಸ್ ಜೈಲ್ ಕಡೆ ಹೋಗ್ಬೇಕು. ಹೀಗಾಗಿ ದರ್ಶನ್ ಮತ್ತೆ ಅವ್ರ ಕುಟುಂಬದವರು ಬೇರೆ ರೀತಿಯ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸರ್ಜರಿನ ಮಾಡಿಸಿದ್ರೆ ಅಟ್ಲೀಸ್ಟ್ 3 ತಿಂಗಳ ಕಾಲ ರೆಸ್ಟ್ ನ ಮಾಡಬಹುದು. ಈ ಒಂದು ಕಾರಣವನ್ನ ಹೇಳಿ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರ ಟೀಮ್, ಅವರ ಫ್ಯಾಮಿಲಿ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆ ಬಿಟ್ಟು ಮುಂದಿನ ವಾರದಲ್ಲಿ ಅಥವಾ ಇನ್ನೊಂದ್ 2-3 ದಿನದಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದು ನಮಗೆ ಮಾಹಿತಿ ಸಿಗ್ತಾ ಇದೆ. ಇದ್ರ ಮಧ್ಯದಲ್ಲೇ ನಿರಂತರವಾಗಿ ಫಿಸಿಯೋಥೆರಪಿಗೆ ಒಳಪಟ್ಟಿರುವಂತಹ ದರ್ಶನ್ ಅವರ ತೂಕದಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಸರಾಸರಿ 4 ಕೆಜಿ ಅಷ್ಟು ಅವರು ತೂಕವನ್ನ ಇಳಿಸ್ಕೊಂಡಿದ್ದಾರೆ, ಅಂದ್ರೆ ಕಮ್ಮಿ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ 10 ಕೆಜಿ ಅಷ್ಟು ತೂಕ ಇಳಿಕೆ ಆಗಿತ್ತು ದರ್ಶನ್ ಅವರ ದೇಹದಿಂದ. ಇದೀಗ ಮತ್ತೆ 4 ಕೆಜಿ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ವೀಕ್ ಆಗಿದ್ದಾರೆ, ಸಣ್ಣ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಸರ್ಜರಿಯ ಪ್ಲಾನ್ ಅನ್ನ ಅವರು ಈಗ್ಲೇ ಮಾಡ್ಬೇಕು. ಇನ್ನೊಂದ್ 2-3 ದಿನದಲ್ಲಿ ಕೈಗೊಳ್ಬೇಕು. 8 ದಿನದಲ್ಲಿ ಅವರ ಬೇಲ್ ಅವಧಿ ಮುಕ್ತಾಯ ಆಗುತ್ತೆ. ಸರ್ಜರಿ ಮಾಡಿಸ್ಕೊಂಡ್ರೆ ಮತ್ತೆ 3 ತಿಂಗಳ ಕಾಲ ಅವರು ರೆಸ್ಟ್ ಅಂತ